ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರು ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಾಕ್ಯ. ನಂಬಿಗಸ್ತನಾದ ಮನುಷ್ಯನು ಆಶೀರ್ವಾದಗಳಲ್ಲಿ ತುಂಬಿ ತುಳುಕುವನು, ಆದರೆ ಧನವಂತನಾಗಲು ಆತರಪಡುವವನು ನಿರ್ದೋಷಿಯಾಗಿರುವುದಿಲ್ಲ. ದೇವರಿಗೆ ಸ್ತೋತ್ರ. Proverbs chapter 28 verse 20. Honest people will lead a full happy life, but if you are in a hurry to get rich, you are going to be punished. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ನಂಬಿಗಸ್ತನಾದ ಮನುಷ್ಯನು ಆಶೀರ್ವಾದಗಳಲ್ಲಿ ತುಂಬಿ ತಿಳುಕುವನು, ಆದರೆ ಧನವಂತನಾಗಲು ಆಸೆ ಪಡುವವನು ಆತುರಪಡುವವನು ನಿರ್ದೋಷಿಯಾಗಿರುವುದಿಲ್ಲ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಆದಿಯಿಂದಲೂ ನಮಗೆ ಆಶೀರ್ವಾದಗಳನ್ನೇ ನುಡಿದಿದ್ದಾರೆ. ಮೊದಲು ಒಂದು ವೇಳೆ ನೀನು ಅವಿದೇನಾದರೆ ಅಪರಾಧಿ ಆಗ್ತೀಯ. ನಾನು ಆಶೀರ್ವಾದವನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ನೀವು ಬಹುಸಂತಾನ ಉಳ್ಳವರಾಗಿ ಎಚ್ಚರಿ, ಭೂಮಿಯನ್ನು ತುಂಬಿಸಿರಿ, ಎಲ್ಲದರ ಮೇಲೆ ಆಳ್ವಿಕೆ ಮಾಡಿರಿ ಅಂತ ಹೇಳಿದ ದೇವರು ನಮಗೆ ಆಶೀರ್ವಾದವನ್ನೇ. ಆದರೆ ಅವಿದೇನಾದ ನಿಮಿತ್ತವಾಗಿ ಶಿಕ್ಷೆ ಹೊಂದ್ಕೋಬೇಕಾಗಿತ್ತು. ದೇವರಿಗೆ ಸ್ತೋತ್ರ. ನಾವೊಂದು ವಾಕ್ಯವಾಗಿ ನೋಡೋಣ. ವಾಕ್ಯವಾಗಿ ಹೇಳುತ್ತೆ, ನಂಬಿಗಸ್ತನ ಅಂತ ಮನುಷ್ಯನು ಆಶೀರ್ವಾದಗಳಲ್ಲಿ ತುಂಬಿ ತಿಳುಕುವನು. ದೇವರಿಗೆ ಸ್ತೋತ್ರ. ನಮಗೆ ದೇವರು ಆಶೀರ್ವಾದವನ್ನೇ ಕೊಟ್ಟಿರ್ತಕ್ಕಂಥದ್ದು. ಆದರೆ ಪರೀಕ್ಷೆ ಅನ್ನೋದು ಬರುತ್ತಂದರೆ ಖಚಿತವಾಗಿ ನಿಮಗೆ ಪರೀಕ್ಷೆ ಬರುತ್ತೆ. ಆ ಪರೀಕ್ಷೆಯಲ್ಲಿ ನೀವು ಬಲವಾಗಿ ನಿಂತ್ಕೋಬೇಕಾ? ನನ್ನಲ್ಲಿ ನಿರೀಕ್ಷೆ ಇರಬೇಕು. ನಾನು ನಂಬಿಗಸ್ತನಾದ ದೇವರಾಗಿದ್ದೇನೆ, ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದೇನೆ, ಹಾಗಾಗಿ ನೀವು ನನ್ನಲ್ಲಿ ನಿರೀಕ್ಷೆ ಉಳ್ಳವರಾಗಿರಬೇಕು ಅಂತ ದೇವರು ನಮಗೆ ಮುಂಚಿತವಾಗಿ, ಪರೀಕ್ಷೆಗಿಂತ ಮುಂಚಿತವಾಗಿ ಆಶೀರ್ವಾದಗಳನ್ನು ನುಡಿದಿದ್ದಾರೆ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯವಾಗಿ ನೋಡೋಣ. ಅಬ್ರಾಹ್ಮನಿಗಾದಂಥ ಪರೀಕ್ಷೆ. ದೇವರು ಅಬ್ರಾಹ್ಮನಿಗೆ ಬಹಳವಾಗಿ ಆಶೀರ್ವದಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಸನ್ನಿವೇಶ ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಮೆಲ್ಕಿಜೆದೇಕನು ದೇವಕುಮಾರನಿಗೆ ಸಮಾನದಂತಹ ಮುಟ್ಟು ಸಾವೆ ಇಲ್ಲದಿರ್ತಕ್ಕಂತಹ ದೇವಪುತ್ರನಿಗೆ ಸಮಾನದಂತಹ ಒಬ್ಬ ದೂತನು ಬಂದು ಅಬ್ರಾಹ್ಮನಿಗೆ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಂದುಕೊಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗ ನೋಡೋಣ. 18ನೇ ವಾಕ್ಯ. ಸಾಲೆಮಿನ ಅರಸ ಮೆಲ್ಕಿಜೆದೇಕನು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಂದನು. ಅವನು ಮಹೋನ್ನತನ ದೇವರ ಸೇವಕನಾಗಿದ್ದನು. ಇವನು ಅಬ್ರಾಹ್ಮನನ್ನು ಆಶೀರ್ವದಿಸಿದನು. ದೇವರಿಗೆ ಸ್ತೋತ್ರ. ದೇವಕುಮಾರನಿಗೆ ಸಮಾನಂತ ಒಬ್ಬ ದೂತನು ಬಂದು ರೊಟ್ಟಿ ದ್ರಾಕ್ಷಾರಸವನ್ನು ಕೊಟ್ಟು ಅಬ್ರಾಹ್ಮನನ್ನು ಆಶೀರ್ವದಿಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಅನಂತರ ಅಬ್ರಾಹ್ಮನಿಗೆ ಪರೀಕ್ಷೆ ಬರ್ತಾ ಇದೆ. 21ನೇ ವಾಕ್ಯದಲ್ಲಿ, ಸೋದೋಮಿನ ಅರಸನು ಅಬ್ರಾಹ್ಮನಿಗೆ, ನೀನು ಬಿಡಿಸಬೇಕೆಂದು ಬಂದ ಜನರನ್ನು ನನಗೆ ಕೊಡು, ಸಂಪತ್ತನ್ನು ನೀನು ತೆಗೆದುಕೋ ಎಂದನು. ದೇವರಿಗೆ ಸ್ತೋತ್ರ. ಆಶೀರ್ವಾದವನ್ನು ಹೊಂದ್ಕೊಂಡಾಯಿತು ಅಬ್ರಾಹ್ಮನು. ಆದರೆ ಈಗ ಪರೀಕ್ಷೆ ಬರ್ತಾ ಇದೆ. ಸೋದೋಮಿನ ಅರಸನು ಹೇಳ್ತಾ ಇದ್ದಾನೆ, ನೀನು ನನಗೆ ಯುದ್ಧಕ್ಕೆ ಬಂದ ಸನ್ನಿವೇಶದಲ್ಲಿ ನಿನ್ನಲ್ಲಿರ್ತಕ್ಕಂತಹ ಬಲಿಷ್ಠರಾದಂಥ ಮನುಷ್ಯರನ್ನ ನನಗೆ ಕೊಡು, ನಾನು ನಿನಗೆ ಐಶ್ವರ್ಯವನ್ನು ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಆದರೆ ಅಬ್ರಾಹ್ಮನ ಮುಂದಿನ ವಾಕ್ಯದ ಹೇಳ್ತಾ ಇದ್ದಾನೆ, ನಿನ್ನಲ್ಲಿರ್ತಕ್ಕಂಥ ಒಂದು ನೂಲು ಸಹ ನನಗೆ ಬೇಡ. ನಾನು ಜಯಿಸಿರ್ಬೋದು, ಬಟ್ ನಿನ್ನ ಒಂದು ನೂಲು ಸಹ ನನಗೆ ಬೇಡವೇ ಬೇಡ. ನನ್ನನ್ನು ದೇವರು ಆಶೀರ್ವದಿಸುವವರಾಗಿದ್ದಾರೆ. ನನ್ನ ಹತ್ರ ಏನಿದೆ ಅದೇ ಸಾಕು. ನಿನ್ನ ಹತ್ರ ಐಶ್ವರ್ಯ ಇರ್ಬೋದು, ನನ್ನ ಹತ್ರ ಇಲ್ಲದೆ ಇರ್ಬೋದು, ನನಗೆ ಬೇಡ ಐಶ್ವರ್ಯ. ನನ್ನ ದೇವರು ಕೊಡೋದಾದರೆ ಕೊಡಲಿ, ಇಲ್ಲಾಂದ್ರೆ ಇಲ್ಲ. ದೇವರಿಗೆ ಸ್ತೋತ್ರ. ಅಬ್ರಾಹ್ಮನು ಆಶೀರ್ವಾದವನ್ನು ಭೂಮಿಗೆಲ್ಲ ಕೂಡಿಟ್ಟ, ಸಂತತಿಗಾಗಿ ಕೂಡಿಟ್ಟ. ದೇವರಿಗೆ ಸ್ತೋತ್ರ. ಹಾಗಾಗಿ ನಂಬಿಗಸ್ತರಾಗಿ ನಾವು ಜೀವಿಸ್ತಕ್ಕಂಥವ್ರಿಗೆ ಆಶೀರ್ವಾದಗಳು ಖಚಿತ. ದೇವರಿಗೆ ಸ್ತೋತ್ರ. ಮುಂದಿನ ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ, ಆದರೆ ಘನವಂತನಾಗಲು ಆತರಪಡುವವನು ನಿರ್ದೋಷಿಯಾಗಿರುವುದಿಲ್ಲ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಭಾಗ ನೋಡೋಣ. ಮತ್ತಾಯನ ಸುವಾರ್ತೆ ಲೂಕನ ಸುವಾರ್ತೆ  ಯೋಹಾನನ ಬಳಿಗೆ ದೀಕ್ಷೆ ಸ್ನಾನಕ್ಕೋಸ್ಕರ ಬರ್ತಾ ಇದ್ದಾರೆ. ಎಲ್ಲರೂ ಅಧಿಕಾರಿಗಳ ಸಹಿತವಾಗಿ, ಸುಂಕದವರ ಸಹಿತವಾಗಿ ಬರ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆಗ ಸುಂಕದವರು ಕೇಳ್ತಾ ಇದ್ದಾರೆ, ಗುರುವೇ ನಾವೇನು ಮಾಡಬೇಕು ಅಂತ. ಯೋಹಾನ್ ಹೇಳ್ತಾ ಇದ್ದಾನೆ, ನೇಮಿಸಿದಾತನಿಗಿಂತ ಹೆಚ್ಚೇನು ನೀವು ತೆಗೆದುಕೊಳ್ಬೇಡಿ ಅಂತ. ದೇವರಿಗೆ ಸ್ತೋತ್ರ. ಅದೆಲ್ಲ ನಮಗೆ ಗೊತ್ತಿರ್ತಕ್ಕಂತಹ, ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಾಕ್ಯವಾಗವೇ ಆಗಿದೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ನೇಮಿಸಿದಾತನಿಗಿಂತ ಹೆಚ್ಚೇನು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾನೆ. ಹೆಚ್ಚು ತೆಗೆದುಕೊಂಡ್ರೆ ಅದೇನಾಗುತ್ತೆ ಅಂದರೆ ಅಪರಾಧ ಆಗುತ್ತೆ. ಬಟ್ ಸುಂಕದವರ ಕತೆ ಅದೇ ಆಗಿದೆ ಅನ್ನೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಸ್ನಾನಿಕರಂಥ ಯೋಹಾನನು ಲೂಕನ ಸುವಾರ್ತೆ 3ನೇ ಅಧ್ಯಾಯ
12ನೇ ವಾಕ್ಯ, ಲೂಕ್ ಚಾಪ್ಟರ್ 3 ವರ್ಡ್ 12. ತರುವಾಯ ಸುಂಕದವರು ಸಹ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದು ಯೋಹಾನನಿಗೆ, ಬೋಧಕನೇ, ನಾವೇನು ಮಾಡಬೇಕು ಎಂದು ಕೇಳಿದರು. ಅದಕ್ಕವನು ಅವರಿಗೆ, ನಿಮಗೆ ಆಜ್ಞಾಪಿಸಿದ್ದಕ್ಕಿಂತ ಹೆಚ್ಚೇನು ಕಿತ್ತುಕೊಳ್ಳಬೇಡಿರಿ ಎಂದನು. ದೇವರಿಗೆ ಸ್ತೋತ್ರ. ಸೊ ಏನಿದೆ ದೇವರು ಆಜ್ಞಾಪಿಸಿದಂತಹ ಆ ನ್ಯಾಯಯುತವಾಗಿ ತೆಗೆದುಕೊಳ್ಳ್ರಿ, ಅನ್ಯಾಯವಾಗಿ ನೀವು ಹೆಚ್ಚಾಗಿ ಏನು ತೆಗೆದುಕೊಳ್ಬೇಡ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸುಂಕದವನು ಮತ್ತು ಪರಿಸಾಯರ ಸಾಮ್ಯದಲ್ಲಿ ಸುಂಕದವನು ಬಂದು ದೇವರ ಮುಂದೆ ತನ್ನನ್ನು ತಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡಿದಾಗ ಯೇಸುಕ್ರಿಸ್ತ ಹೇಳ್ತಾರೆ, ಸುಂಕದವನು ಮತ್ತು ಪರಿಸಾಯರ ಸಾಮ್ಯ. ಪರಿಸಾಯನು ತನ್ನನ್ನು ತಾನು ಹೆಚ್ಚಿಸಿಕೊಂಡ, ಪರಿಸಾಯನ ಯಾರು? ದೇವರ ಸೇವಕನು, ತನ್ನನ್ನು ತಾನು ಹೆಚ್ಚಿಸಿಕೊಂಡ ಅದರ ಪ್ರಾರ್ಥನೆ ಮಾಡುವಾಗ. ಆದರೆ ಸುಂಕದವನು ತನ್ನನ್ನು ತಾನು ತಗ್ಗಿಸ್ಕೊಂಡ, ದೇವರ ಮುಂದೆ ತಗ್ಗಿಸ್ಕೊಂಡು ಪಾಪಿಯಾದ ನನ್ನನ್ನು ಕನಿಕರಿಸಿ ದೇವರಂದಾಗ ಸುಂಕದವನೇ ದೇವರ ಮುಂದೆ ನೀತಿವಂತನಾಗಿ ಕಾಣಿಸ್ಕೊಂಡಂಥ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಪ್ರೀತಿದ ಮಕ್ಕಳೇ, ನಾವು ತಗ್ಗಿಸ್ಕೊಂಡಿದ್ದೀವಿ, ತಗ್ಗಿಸ್ಕೊಳ್ಳೋದ್ರ ಮಿತವಾಗಿ ನೀತಿವಂತರಾಗಿದ್ದೀವಿ. ಆಮೇಲೆ ಆದರೆ ಮಾಡಿದ ತಪ್ಪನೇ ತಿರುಗಿ ಮಾಡೋದು ಬೇಡ. ನಾವು ತಿರುಗಿ ಪಾಪಕ್ಕೆ ಒಪ್ಪಿಸ್ಕೊಳ್ಳೋದು ಬೇಡ. ನಂಬಿಗಸ್ತರಾಗಿ ದೇವರಿಗೆ ಒಪ್ಪಿಸ್ಕೊಟ್ಟಿದ್ದೀವ, ದೇವರು ನಮ್ಮನ್ನು ಆಶೀರ್ವದಿಸಿದ್ದೀರಾ, ಅದೇ ಆಶೀರ್ವಾದದಲ್ಲಿ ನೀತಿಯಲ್ಲಿ ನಡೆಯೋಣ. ಆಮೇಲೆ ಅಬ್ರಾಹ್ಮನ ಆಶೀರ್ವಾದದಲ್ಲಿ ನಾವು ಪಾಲುಗಾರರಾಗಿದ್ದೀವಿ, ಹಾಗೆ ನಂಬಿಗಸ್ತರಾಗಿ ನಡೆಯೋಣ. ದೇವರು ನಮ್ಮನ್ನು ಸಹ ಅತ್ಯಧಿಕವಾಗಿ ಆಶೀರ್ವದಿಸುವವರಾಗಿದ್ದಾರೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಿದ್ದೀರಾ. ನಂಬಿಗಸ್ತನಾದಂಥ ಮನುಷ್ಯನು ಆಶೀರ್ವಾದಗಳಲ್ಲಿ ತುಂಬಿ ತಿಳ್ಕುವನು ಅಂತ. ಆದರೆ ಧನವಂತನಾಗಲು ಬಯಸುವವನು ನಿರ್ದೋಷಿಯಾಗಿ ಇರುವುದಿಲ್ಲ ಅಂತ. ನಾವು ನಂಬಿಗಸ್ತರಾಗಿದ್ದೀವಿ, ನೀವು ಆಶೀರ್ವದಿಸಿದ್ದೀರಾ, ಅದೇ ಆಶೀರ್ವಾದದಲ್ಲಿ ನಾವು ನಡೀತೀವಿ. ನಾವು ಮಾರ್ಗ ತಪ್ಪಿ ಹೋಗದಂತೆ ನೀವು ತಾರೆ ನಮಗೆ ಸಹಾಯ ಮಾಡಿ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.